ಲೋಕಸಭಾ ಚುನಾವಣೆಗೂ ಮೊದಲೇ ಬಿಜೆಪಿಗೆ ಬಿಗ್ ಶಾಕ್. ಮಾಜಿ ಸಚಿವ ಆನಂದ್ ಸಿಂಗ್ ಅತ್ತಿಗೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಹೊಸಪೇಟೆಯ ಬಿಜೆಪಿ ಪ್ರಭಾವಿ ನಾಯಕಿ ಕವಿತಾ ಸಿಂಗ್ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಮಾಜಿ ಸಚಿವ ಆನಂದ್ ಸಿಂಗ್ ಅತ್ತಿಗೆ ಬಿಜೆಪಿಯ ಪ್ರಭಾವಿ ನಾಯಕಿ ಕವಿತಾ ಸಿಂಗ್ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ನೇತೃತ್ವದಲ್ಲಿ ಸೇರ್ಪಡೆ ಆಗಿದ್ದಾರೆ. ತಮ್ಮ ನಿವಾಸದಲ್ಲೇ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಕವಿತಾ ಸಿಂಗ್. ಕಳೆದ 15 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿದ್ದಂತಹ ಕವಿತಾ ಸಿಂಗ್ ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಸಿದ್ಧಾಂತವನ್ನ ಒಪ್ಪಿ ಕಾಂಗ್ರೆಸ್ ಸೇರ್ಪಡೆಯಾದ ಕವಿತಾ, ಬಿಜೆಪಿಯಲ್ಲಿ ನನಗೆ ಅಸಮಾಧಾನ ಇದೆ ಅಂತ ಕವಿತಾ ಸಿಂಗ್ ಹೇಳಿದ್ರು. ಆಪರೇಷನ್ ಹಸ್ತ ಮಾಡಿದ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಹೊಸಪೇಟೆಯ ಬಿಜೆಪಿಯ ಪ್ರಭಾವಿ ನಾಯಕಿ ಕವಿತಾ ಸಿಂಗ್ 15 ವರ್ಷದಿಂದ ಬಿಜೆಪಿಯಲ್ಲಿದ್ರು, ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಎಷ್ಟು ದೊಡ್ಡ ಪೆಟ್ಟು ಬಿಜೆಪಿಗೆ ಹಾಗಾದ್ರೆ ಅಂತ? ಪ್ರಗತಿ ಈಗಾಗಲೇ ಹೇಳಿದಂತೆ ಬಳ್ಳಾರಿಗೂ ಮತ್ತು ಆಪರೇಷನ್ಗೂ ಎಲ್ಲದ ನಂಟು ಅನ್ನೋದಕ್ಕೆ ಇದೊಂದು ಮತ್ತೊಂದು ತಾಜಾ ಉದಾಹರಣೆಯಾಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದ್ರೆ 2008ರಿಂದಲೂ ಕೂಡ ಬಳ್ಳಾರಿಯಲ್ಲಿ ಆಪರೇಷನ್ ಅನ್ನೋಂತ ಮಾತು ಸತತವಾಗಿ ಕೇಳಿ ಬರ್ತಾ ಇದೆ. ಇದು ಮತ್ತೊಮ್ಮೆ ಅದು ಪ್ರೂವ್ ಆಗಿದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದ್ರೆ 2008ರಿಂದ ಕೂಡ ಆನಂದ್ ಸಿಂಗ್ ಅವರ ಜೊತೆಯಲ್ಲೇ ಇರ್ತಕ್ಕಂಥ ಅವರ ಸಂಬಂಧ ಆಗಿರ್ತಕ್ಕಂಥ ಕವಿತಾ ಸಿಂಗ್ ಅವರು ನಿನ್ನೆ ದಿಢೀರ್ನೆ ತುಕಾರಾಂ ಅವರು ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ತುಕಾರಾಂ ಅವರ ಜೊತೆಗೆ ಸೇರ್ಕೊಂಡು ಏನು ನನಗೆ ಬಿಜೆಪಿಯಲ್ಲಿ ಅಸಮಾಧಾನ ಇದೆ, ನಾನು ಹೀಗಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದೀನಿ ಅಂತ ಮಾತನ್ನ ಹೇಳುವ ಮೂಲಕ ಒಂದು ಹೊಸಪೇಟೆ ಮಟ್ಟಿಗೆ ಒಂದು ದೊಡ್ಡದೊಂದು ಶಾಕ್ ನೀಡಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಕಳೆದ 10-15 ವರ್ಷಗಳಿಂದ ಬಿಜೆಪಿಯ ವಿವಿಧ ಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕವಿತಾ ಸಿಂಗ್ ಅವರು ತಮ್ಮದೇ ಆದಂತ ಮಹಿಳೆಯರ ಪಡೆಯನ್ನು ಮಾಡ್ಕೊಂಡಿದ್ದಾರೆ. ತಾಯಮ್ಮ ಶಕ್ತಿ ಸಂಘ ಅನ್ನೋ ಒಂದು ಸಂಘಟನೆಯನ್ನು ಮಾಡ್ಕೊಳ್ಳುವ ಮೂಲಕ ಹೊಸಪೇಟೆಯ ಕ್ಷೇತ್ರಾದ್ಯಂತ ಒಂದಷ್ಟು ಓಡಾಡುವ ಮೂಲಕ ತಮ್ಮದೇ ಆದಂತ ಒಂದು ಪಡೆಯನ್ನು ಮಾಡ್ಕೊಂಡಿತ್ತು. ಅದು ಬಿಜೆಪಿಗೂ ಹಿಂದೆ ಬಹಳಷ್ಟು ಸಹಕಾರಿಯಾಗಿತ್ತು. ಆದ್ರೆ ಈಗ ಮಹಿಳೆಯ ಗ್ಯಾರಂಟಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕವಿತಾ ಸಿಂಗ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರೋದು ಕಾಂಗ್ರೆಸ್ ಆ ಭಾಗದಲ್ಲಿ ಒಂದಷ್ಟು ಬಲ ಬರಬಹುದೇ ಅನ್ನೋಂತ ಒಂದು ಪ್ರಶ್ನೆಗಳು ಕಾಡ್ತಾ ಇದ್ದೇವೆ. ಯಾಕಂದ್ರೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು, ಯಾಕಂದ್ರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಪುರುಷರಿಗಿಂತ ಮಹಿಳೆಯರ ಮತದಾರ ಸಂಖ್ಯೆ ಜಾಸ್ತಿ ಆಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಮಹಿಳಾ ಸಂಘಟನೆಗಳನ್ನ ಟಾರ್ಗೆಟ್ ಮಾಡುವ ಮೂಲಕ ಕಾಂಗ್ರೆಸ್ ಎಲ್ಲರನ್ನು ಒಗ್ಗೂಡಿಸಕ್ಕಂತ ಕೆಲಸವನ್ನು ಮಾಡ್ತಾ ಇದ್ರೆ, ಅದರ ಭಾಗವಾಗಿ ಇದೀಗ ಕವಿತಾ ಸಿಂಗ್ ಅವ್ರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ವಿಜಯನಗರ ಕ್ಷೇತ್ರದಲ್ಲಿ ಒಂದಷ್ಟು ಕಾಂಗ್ರೆಸ್ಗೆ ಬಲ ಬಂತೆ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಅಂತಂದ್ರೆ ಆನಂದ್ ಸಿಂಗ್ ಅವರಿಗೂ ಕೂಡ ಒಂದು ಶಾಕ್ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ನಿರಂತರವಾಗಿ ಕಳೆದ 10-15 ವರ್ಷಗಳಿಂದ ಅವ್ರ ಜೊತೆಗೆ ಬಿಜೆಪಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಂಬಂಧಿ ಆಗಿದ್ರು ಮತ್ತು ಪದಾಧಿಕಾರಿಯಾಗಿನೂ ಕೆಲಸ ಮಾಡಿದ್ರು. ಇದೀಗ ದಿಢೀರ್ನೆ ಅವ್ರು ಯಾಕೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹುಡ್ತಾ ಇದ್ವಿ. ಅದ್ರ ಜೊತೆಗೆ ಏನಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆನಂದ್ ಸಿಂಗ್ ಅವರ ಮಗ ಏನು ಸೋಲ್ತಾರೆ, ಅದಾದ ಬಳಿಕ ಎಲ್ಲವೂ ಕೂಡ ಒಂದಷ್ಟು ಹಳಸಿತ್ತು, ಎಲ್ಲರ ಸಂಬಂಧಗಳು ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳಿಂದ ಕೂಡಿತ್ತು ಅನ್ನೋಂತ ಮಾತು ಕೇಳಿ ಬರ್ತಾ ಇತ್ತು. ಇದೀಗ ಕವಿತಾ ಸಿಂಗ್ ಕಾಂಗ್ರೆಸ್ ಸೇರ್ಪಡೆಯಿಂದ ಅದೆಲ್ಲವೂ ಕೂಡ ಪುಷ್ಟೀಕರಣಕ್ಕೆ ಸಾಕ್ಷಿ ಇದೆ ಅಂತೇಳಿ ಹೇಳ್ಬೋದಾಗಿದೆ. ಪ್ರಗತಿ, ಥ್ಯಾಂಕ್ ಯು ನರಸಿಂಹಮೂರ್ತಿ, ನೀವೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.